ಇನ್ಫೋಸಿಸ್ ಕಂಪನಿ 18,000 ಕೋಟಿ ಶೇರ್ಸ್ ಅನ್ನ ಬೈಬ್ಯಾಕ್ ಮಾಡ್ತಾ ಇದೆ ಇನ್ವೆಸ್ಟರ್ಸ್ ಕಡೆಯಿಂದ, ಅದು ಸಹ 20% ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಟ್ಟು. ಹೌದು, ಇನ್ಫೋಸಿಸ್ 18,000 ಕೋಟಿ ವರ್ತ್ ಸ್ಟಾಕ್ಸ್ ಅನ್ನ ಬೈಬ್ಯಾಕ್ ಮಾಡ್ತಾ ಇದೆ ಇನ್ವೆಸ್ಟರ್ಸ್ ಕಡೆಯಿಂದ. ಬಟ್ ಈ ಬೈಬ್ಯಾಕ್ ಅಂದ್ರೆ ಏನು? ಬೈಬ್ಯಾಕ್ ಅಂದ್ರೆ ಒಂದು ಕಂಪನಿ ತನ್ನದೇ ಶೇರ್ಸ್ ಅನ್ನ ಇನ್ವೆಸ್ಟರ್ಸ್ ಕಡೆಯಿಂದ ಮತ್ತೆ ಬೈ ಮಾಡೋದನ್ನ ಬೈಬ್ಯಾಕ್ ಅಂತ ಕರಿತೀವಿ. ಈಗ ಇನ್ಫೋಸಿಸ್ ಕಂಪನಿ 18,000 ಕೋಟಿ ವರ್ತ್ ಸ್ಟಾಕ್ಸ್ ಅನ್ನ ಬೈಬ್ಯಾಕ್ ಮಾಡ್ತಾ ಇದೆ. ಇದಕ್ಕೆ 14th ನವೆಂಬರ್ ಎಲಿಜಿಬಲ್ ಡೇಟ್ ಆಗಿರುತ್ತೆ, ರೆಕಾರ್ಡಿಂಗ್ ಡೇಟ್ ಆಗಿರುತ್ತೆ. 14th ನವೆಂಬರ್ ಒಳಗಡೆ ಯಾರೆಲ್ಲ ಇನ್ಫೋಸಿಸ್ ಸ್ಟಾಕ್ಸ್ ಅನ್ನ ಇಟ್ಟಿದ್ದಾರೆ ಅವರು ಈ ಪರ್ಟಿಕ್ಯುಲರ್ ಬೈಬ್ಯಾಕ್ ಗೆ ಎಲಿಜಿಬಲ್ ಆಗಿರ್ತಾರೆ. ಸದ್ಯಕ್ಕೆ ಇನ್ಫೋಸಿಸ್ ಕಂಪನಿಯ ಶೇರ್ ಪ್ರೈಸ್ 1,500 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಬಟ್ ಈ ಬೈಬ್ಯಾಕ್ ಅಲ್ಲಿ ಕಂಪನಿ 1,800 ರೂಪಾಯಿ ಕೊಟ್ಟು ಸ್ಟಾಕ್ಸ್ ಅನ್ನ ಮತ್ತೆ ಬೈ ಮಾಡ್ಕೊಳ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 20% ಜಾಸ್ತಿ ಕೊಟ್ಟು ಬೈಬ್ಯಾಕ್ ಮಾಡ್ತಾ ಇದೆ. ಕಂಪನಿ ಹತ್ರ 40,000 ಕೋಟಿ ವರ್ತ್ ಕ್ಯಾಶ್ ಸುಮ್ನೆ ಬಿದ್ದಿದೆ. ಇದೇ ಕಾರಣಕ್ಕೆ ಮೇಜರ್ ಆಗಿ ಬೈಬ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ EPS ಅನ್ನೋದು ಸಹ ಜಾಸ್ತಿ ಆಗತ್ತೆ. ಸೊ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದ್ರಿಂದ ಬರುವಂತಹ ದಿವಸಗಳಲ್ಲಿ ಇನ್ವೆಸ್ಟರ್ಸ್ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಸಹ ಕಂಪನಿ ನಂಬಿರೋದ್ರಿಂದ ಈ ಬೈಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇನ್ವೆಸ್ಟರ್ ಟ್ರೇಡರ್ ಫ್ರೆಂಡ್ ಗೆ ಈ ರೀಲ್ ಅನ್ನ ಶೇರ್ ಮಾಡಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಸ್ ಗೆ ನಮ್ಮ ಪೇಜ್ ಫಾಲೋ ಮಾಡಿ.